ಹೇ ವಾಟ್ಸಪ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎವರ್ ವಿಷನ್ ಲಾಗ್ಸ್. ಏನಂದರೆ ಇವತ್ತು ವಿಡಿಯೋ ಬಂದು ಯಾವ ನಿಮ್ಮ ಪಾರಿಯೊಳಗೆ ಯಾವ ಥರ ಟ್ರೈನ್ ಮಾಡಬೇಕು ನೀವು ಮನೆಗೆ ವಾಪಸ್ ಬರೋಕ್ಕೆ, ಈ ವಿಡಿಯೋದಲ್ಲಿ ನಿಮಗೆ ಟಿಪ್ ಬೈ ಟಿಪ್ ಅಂದ್ಕೊಡ್ತೀನಿ. ಕೊನೆ ತನಕ ನೋಡಿರಿ. ಆಮೇಲೆ ನನ್ನ ಚಾನಲ್ಗೆ ನೀವು ಹೊಸ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಆಮೇಲೆ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ. ಯಾರ್ಯಾರು ಹೊಸ ಹಾಗೆ ಶೋಕಿ ಮಾಡ್ತೀರಾ ಅವ್ರು ಫಸ್ಟು ಪಾರಿಯೊಳ ತೊಗೊಂಡ್ಬರ್ತಾರೆ. ಪಾರಿವಾಳ ಬಂದಾದಮೇಲೆ ಅವರು ಸ್ವಲ್ಪ ಪಾರಿವಾಳ ಜೊತೆ ಫ್ರೆಂಡ್ಲಿಯಾಗಿರ್ಬೇಕು ನೀವು. ಇವಾಗ ಅದೆಲ್ಲ ಟಿಪ್ಪು ನಿಮಗೆ ಟಿಪ್ ಬೈ ಟಿಪ್ ಅಂದ್ಕೊಡ್ತೀನಿ, ಪರ್ಫೆಕ್ಟಾಗಿ ಅಂದ್ಕೊಡ್ತೀನಿ. ನಿಮ್ಮ ಪಾರಿವಾಳ ಬಂದು 15 ಡೇಸ್ ಒಳಗಡೆ ಪರ್ಫೆಕ್ಟಾಗಿ ಟ್ರೈನ್ ಆಗುತ್ತೆ. ಹಾಡಿಸಿದ್ರೆ ನಿಮ್ಮ ಮನೆ ಮೇಲೆ ಬರುತ್ತೆ, ಆಮೇಲೆ ಛತ್ರಿ ಮೇಲೇ ಕುತ್ಕೊಳ್ಬೇಕು ಆ ಪಾರಿವಾಳ. ಆ ಥರ ನಿಮಗೆ ಟ್ರೈನಿಂಗ್ ಹೇಳ್ಕೊಡ್ತೀನಿ. ಬರೀ ಇವಾಗ ನಾನು ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ. ಫಸ್ಟ್ ನಾನು ಲಾಫ್ಟು ಪಾರಿವಾಳ ಎಲ್ಲ ತೋರಿಸ್ತೀನಿ, ಆಮೇಲೆ ಟಿಪ್ ಬೈ ಟಿಪ್ಪು ಯಾವ ಥರ ಟ್ರೈನ್ ಮಾಡಬೇಕು ಎಲ್ಲ ನಿಮಗೆ ಹೇಳ್ಕೊಡ್ತೀನಿ. ಇವಾಗ ನೋಡ್ಬೋದು, ಇದು ಬಂದು ನಮ್ಮ ಲಾಫ್ಟು. ಇದು ಒಳಗಡೆ ಪಿಜನ್ಸ್ ಐತೆ. ಸ್ವಲ್ಪ ಪಿಜನ್ಸ್ ಸೆಲ್ಗೆ ಹಾಕಿದ್ದೆ ನಾನು. ಮುಂಚೆ ವೀಡಿಯೋ ಐತೆ, ಸಿಗತ್ತೆ ನೋಡಿರಿ. ಸೆಲ್ಗೆ ಏನೋ ಪಿಜನ್ಸ್ ಬೇಕಂದರೆ ಇಲ್ಲಿ ಸಿಗ್ಬಿಡುತ್ತೆ ಆರಾಮಾಗಿ. ನನ್ನ ಹತ್ರ ಒಳ್ಳೆ ಬ್ರೀಡ್ ಪಿಜನ್ಸ್ ಎಲ್ಲ ಐತೆ. ಆಮೇಲೆ ನೀವು ಫಸ್ಟ್ ಏನು ಮಾಡ್ತೀರಾ ಅಂದರೆ, ಪಾರಿಯೊಳಗೆ ತರ್ತೀರ ಮನೆಗೆ. ತಂದ ತಕ್ಷಣ ನೀವು ಸ್ವಲ್ಪ ಜಾಸ್ತಿ ತೊಗೊಂಡ್ಬರ್ರಿ. ಸ್ಟಾರ್ಟಿಂಗೆ ಒಂದು 2 ಜೋಡಿ 3 ಜೋಡಿ ಆ ಥರ ತೊಗೊಂಡ್ಬಿಡ್ರಿ. ಯಾಕಂದರೆ ಜಲ್ದಿ ಜೋಡಿ ಜಾಸ್ತಿ ಇದ್ದರೆ ಫ್ರೆಂಡ್ಲಿ ಎಲ್ಲ ಜಾಸ್ತಿ ಬೇಗ ಆಗಿಬಿಡುತ್ತೆ. ಪಾರಿವಾಳ ಜೊತೆ ನೀವು ಫ್ರೆಂಡ್ಲಿ ಆಗಿರಬೇಕು. ಇವಾಗ ನೋಡ್ಬೋದು ನಮ್ಮ ಪಾರಿವಾಳ ಎಲ್ಲ ಬಿಟ್ಟಿದ್ದೀನಿ. ನೀರು ಹಾಕಿರ್ರಿ, ಆಮೇಲೆ ಈ ಥರ ಸ್ಪೇಸಲ್ಲಿ ಬಿಡ್ರಿ ನೀವು. ಇಲ್ಲ ನಿಮ್ಮ ಹತ್ರ ಈ ಥರ ಗೂಡಿಲ್ಲ ಅಂದರೆ ಒಂದು ಚಿಕ್ಕ ಗೂಡು ತಗೊಳ್ರಿ. ಈ ಥರ ಸ್ವಲ್ಪ ಫ್ರೀಯಾಗಿರಬೇಕು. ಅದು ಒಳಗಡೆ ಬಿಟ್ಟಿರ್ರಿ, ಸ್ವಲ್ಪ ದಿವಸ ಬಿಡ್ರಿ. ಆಮೇಲೆ ಚೆನ್ನಾಗಿ ಮೇಯಿಸ್ರಿ, ರಾಗಿ ಎಲ್ಲ ಹಾಕಿ ಈ ಥರ ರಾಗಿ ಹಾಕ್ರಿ. ಈ ಥರನೇ ಬಿಡ್ತಾಯಿರ್ರಿ. ಒಂದು ಫಸ್ಟು ತೊಗೊಂಡು ಬಂದ ತಕ್ಷಣ 3 ದಿವಸ ನೀವು ಈ ಥರ ಮಾಡಬೇಕು, 3 ಇಂದ 5 ದಿವಸ. ಅವಾಗೆ ಸ್ವಲ್ಪ ಸರೌಂಡಿಂಗ್ ಎಲ್ಲ ನೋಡಿ ಪಾರಿವಾಳ ಸೆಟ್ ಆಗಿಬಿಡುತ್ತೆ. ಆಮೇಲೆ ಬಂದ ತಕ್ಷಣ ನೀವು ಏನು ಮಾಡಬೇಕಂದ್ರೆ, ಪಾರಿವಾಳಗೆ ರೆಕ್ಕೆಗೆ ಪಿನ್ ಹೊಡೀರಿ, ಇಲ್ಲಾಂದರೆ ಕಟ್ಬಿಡ್ರಿ. ದಾರ ತೊಗೊಂಡು ಕಟ್ಟಿ ಆಮೇಲೆ ಈ ಥರನೇ 3 ದಿವಸ ಆಚೆ ಕಡೆ ಬಿಡ್ರಿ. ಹಿಂಗೆ ಆಚೆ ಕಡೆ ಬಿಡ್ರಿ. ಆಮೇಲೆ 3 ದಿವಸ ಆಚೆ ಕಡೆ ಬಿಟ್ಟಾದ್ಮೇಲೆ ಹಿಂಗೆ ಸರೌಂಡಿಂಗಲ್ಲಿ ಮೇಸ್ರಿ ಚೆನ್ನಾಗಿ ರಾಗಿ ಎಲ್ಲ ಹಾಕಿ ಇಲ್ಲಿ ಕೆಳಗಡೆ. ಅದಾದಮೇಲೆ ಏನು ಮಾಡಬೇಕಂದ್ರೆ, ನೀವು ಪಟ್ಟಗಳು ತಂದಿದ್ರೆ ಪಟ್ಟಗಳನ್ನು ಚೋರಿಗೆ ಬಿಡ್ಬೋದು. ದೊಡ್ಡ ತಂದಿದ್ರೆ ದೊಡ್ಡ ಮೇಲೆ ಎಲ್ಲ ಚೋರಿಗೆ ಬಿಡ್ಬೋದು, ಏನೂ ಇಲ್ಲ. ಅದು ನಿಮ್ಮ ಮೇಲೆ ಡಿಪೆಂಡ್, ನೀವು ಯಾವ ತಂದಿರ್ತೀರಾ ಅಂತ. ಅದು ತಂದಾದ್ಮೇಲೆ ಈ ಥರ ಛತ್ರಿ ಐತೆ ತಾನೆ, ಮೇಲೆ ಕಾಣಿಸ್ತೈತೆ ತಾನೆ ಛತ್ರಿ, ಆ ಥರ ಛತ್ರಿ ಇರಬೇಕು. ಇಲ್ಲಾಂದರೆ ನೀವು ನಾರ್ಮಲಾಗಿ ಜಾಲ್ ಬಾಕ್ಸು ಇಗ್ಬೋದು. ಅದು ನಿಮ್ಮ ಮೇಲೆ ಡಿಪೆಂಡ್, ನೀವು ಯಾವ ಥರ ಮಾಡಿದ್ದೀರಾ, ನೀವು ಸೆಟಪ್ಪು ಎಲ್ಲ ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಅದಾದಮೇಲೆ ನೀವು ಪಾರಿವಾಳ ತೊಗೊಳ್ಬೇಕು. ತೊಗೊಂಡಾದ್ಮೇಲೆ ನೀವೇನು ಮಾಡಿರಿ, ತುಂಬ ಬಿಸಿಲು ಇದ್ದರೆ ಜಾಸ್ತಿ, ಇವಾಗ ಒಂದು ಪಾರಿವಾಳ ಹಿಡ್ದು ನಿಮಗೆ ಯಾವ ಥರ ಮಾಡಬೇಕು ಎಲ್ಲ ತೋರಿಸ್ತೀನಿ ನಿಮಗೆ. ಈಗ ಕಬೂತರ್ ಪಕಡ ಒಂದ್ಸತಿ ಈ ಥರ ಪಾರಿವಾಳ ಹಿಡಿತೀರಾ, ಹೊಸ ಶೋಕಿ ಮಾಡ್ತಾಯಿದ್ರೆ ನೀವು ಈ ಥರ ಹಿಡ್ದು ಯಾವ ಥರ ಚೋರಿ ಕೊಡಬೇಕಂತ ಇವಾಗಿನ ಕೊನೆ ತನಕ ನೋಡಿ. ಈ ವಿಡಿಯೋ ಸ್ಕಿಪ್ ಮಾಡಿಬಿಡಿ. ಇವಾಗ ಈ ಥರ ಹಿಡ್ದಾದ್ಮೇಲೆ ನೀವು ಸಿದ್ದಿಗೆ ತೊಗೊಂಡ ಜರ್ರ ಭೀಗ ಸರ್ ಪಾನಿ ಮೇಲೆ ಸ್ವಲ್ಪ ನೀರಲ್ಲಿ ಇದು ಮಾಡಬೇಕು, ಒದ್ದೆ ಮಾಡಬೇಕು. ಒದ್ದೆ ಮಾಡಿದ್ರೆ ಏನಂದರೆ ಕೋಲ್ಡ್ ಆಗಿರುತ್ತೆ, ಯಾಕಂದರೆ ಬಿಸಿಲು ಜಾಸ್ತಿ ಐತೆ, ಅದಕ್ಕೆ ಸ್ವಲ್ಪ ಥಂಡಿ ಆಗಿರುತ್ತೆ. ಈ ಚೋರಿ ಬಾಕ್ಸಲ್ಲಿ ನೀವು ಎಷ್ಟು ಅವರ್ ಬಿಡಬೇಕಂದ್ರೆ 3 ಅವರಿಂದ 3 to 4 ಅವರ್ಸು, ಇಲ್ಲಾಂದರೆ ನಿಮಗೆ ಅಷ್ಟು ಟೈಮ್ ಸಿಗ್ತಾಯಿಲ್ಲ ಅಂದರೆ 1 ಅವರು ಬಿಡ್ಬೋದು. ಡೈಲಿ ನೀವು ಈ ರೂಟೀನ್ ಕಂಟಿನ್ಯೂ ಮಾಡಬೇಕು. ಸಿದ್ದಿಗೆ ಚೋರಿ ಬಾಕ್ಸಲ್ಲಿ ಬಿಡು ನೋಡಿರಿ. ನನ್ನ ಚಿಕ್ಕಮ್ಮ ಮಾಡ್ತಾನೆ, ಈ ಥರ ಮಾಡಿರಿ. ಈ ಥರ ಬೆಳಗ್ಗೆ ಆಗ್ಬೋದು ನೀವು, ಇಲ್ಲ ಸಾಯಂಕಾಲ ಹಾಕ್ತೀರಾ, ಸಾಯಂಕಾಲನೂ ಬಿಡ್ಬೋದು. ಚೋರಿ ಬಾಕ್ಸ್ಗೆ ಅದೇನು ಟೈಮಿಂಗ್ ಏನು ಅಷ್ಟು ಇದಿಲ್ಲ. अंदर बॉक्स में छोड़ना है। उसमें कहीं छोड़ा क्या भी नहीं हुंचा नहीं आता ला ಗಿರಿ ಆತ. ಇವನೇನು ಮಾಡ್ದ, ಛತ್ರಿ ಮೇಲೆ ಬಿಟ್ಬಿಟ್ಟಿದ್ದಾನೆ. ಅದು ಬಾಕ್ಸ್ ಒಳಗಡೆ ಬಿಡ್ಬೇಕು ಆ್ಯಕ್ಚುಲಿ, ಹೊಸದು. ಇದು ಹಳೆ ನಾವು ಬಿಡ್ತಾ ಇರ್ತೀವಿ ಅದಕ್ಕೆ ಇವನು ಛತ್ರಿ ಮೇಲೆ ಬಿಟ್ಬಿಟ್ಟಿದ್ದಾನೆ. ಅದು ಒಳಗಡೆ ಬಾಕ್ಸ್ ಕಾಣಿಸ್ತಾ ಇತ್ತು ತಾನೆ, ಅದು ಒಳಗಡೆ ಆಗಬೇಕಾಗಿತ್ತು ಆ್ಯಕ್ಚುಲಿ. ಛತ್ರಿ ಮೇಲೆ ಇಡ್ಬೋದು, ಇಲ್ಲಾಂದರೆ ಯಾಕಂದರೆ ನಾವು ಅದು ತುಂಬ ಹಳೇದು, ನಾವು ಚೋರಿ ಕೊಟ್ಟಿದ್ದೀವಿ ಅದಕ್ಕೆ ಆ ಪಾರಿವಾಳಗೆ, ಅದಕ್ಕೆ ಛತ್ರಿ ಮೇಲೆ ಕುಳಿಸಿದ್ದೀವಿ ನಾವು. ಇಲ್ಲಾಂದರೆ ನೀವು ನಾರ್ಮಲಿ ಬಿಡಬೇಕಂದ್ರೆ ಅದು ಬಾಕ್ಸ್ ಒಳಗಡೆ ಬಿಡಬೇಕು ನೀವು ಆ್ಯಕ್ಚುಲಿ. ಆ ಬಾಕ್ಸ್ ಒಳಗಡೆ ಬಿಟ್ಟಾದ್ಮೇಲೆ ಅದೇನು ಮಾಡುತ್ತೆ, ಕರೆಕ್ಟಾಗಿ
ಪರ್ಫೆಕ್ಟ್ 15 ಡೇಸ್ ಬಿಡ್ರಿ. ಆ್ಯಕ್ಚುಲಿ ಒಳ್ಳೆ ಪರ್ಫೆಕ್ಟಾಗಿ ಟ್ರೈನ್ ಆಗುತ್ತೆ, 100% ವಾಪಸ್ ಬರುತ್ತೆ ಪಾರಿವಾಳ ನಿಮ್ಮ ಮನೆಗೆ. ಇಲ್ಲ ನೀವು ಸ್ವಲ್ಪ ದಿವಸ ಅಲ್ಲೇ ಟ್ರೈನ್ ಮಾಡ್ತೀರಾ ಅಂದರೆ ನೀವು ಮಿನಿಮಮ್ ಬಂದು 7 ಡೇಸ್ ಬಿಡಬೇಕು. ಆ್ಯಕ್ಚುಲಿ ಅದಕ್ಕಿಂತ ಕಮ್ಮಿ ಬಿಡಬೇಡ್ದು. 7 ಡೇಸ್ ಬಿಟ್ಟರೆ ಎಲ್ಲ ಸರೌಂಡಿಂಗ್ ಎಲ್ಲ ಗೊತ್ತಾಗ್ಬಿಡುತ್ತೆ. ಅದು ಸರೌಂಡಿಂಗ್ ಎಲ್ಲ ಗೊತ್ತಾದ್ಮೇಲೆ 7 to 15 ಡೇಸ್ ಬಿಡ್ರಿ. 15 ಡೇಸ್ ಆ್ಯಕ್ಚುಲಿ ಟೈಮಿಂಗ್ ಇರೋದು. ನೀವು ಬೇಗ ಟ್ರೈನ್ ಮಾಡಬೇಕಂದ್ರೆ ಪಾರಿವಾಳಗೆ 7 ಡೇಸ್ ಬಿಟ್ಟರೆ ಅದು ಪಾರಿವಾಳ. ಆಮೇಲೆ ನೀವು ಹಾರಿಸ್ತೀರಾ, ಆ ಪಾರಿವಾಳ ಹಾರಿಸಾದ್ಮೇಲೆ ಆಟೋಮೆಟಿಕ್ಕು ಅದು ಇಲ್ಲೇ ಲ್ಯಾಂಡ್ ಆಗುತ್ತೆ, ಛತ್ರಿ ಮೇಲೆ ಲ್ಯಾಂಡ್ ಆಗುತ್ತೆ. ಒಳ್ಳೆ ಲೈನಿಂದ ತೊಗೊಂಡಿದ್ರೆ, ಒಳ್ಳೆ ಟ್ರೈನ್ ಮಾಡಿದರೆ ಛತ್ರಿ ಮೇಲೆ ಆ್ಯಕ್ಚುಲಿ ಲ್ಯಾಂಡ್ ಆಗಬೇಕು ಅದು ಹಾರಿಸಿದ್ರೆ. ಇಲ್ಲ ಅಂದರೆ ಸ್ವಲ್ಪ ಪಾರಿವಾಳ ಏನಾಗುತ್ತೆ ಅಂದರೆ ಆ ಬಿಲ್ಡಿಂಗ್ ಮೇಲೆ ಇಲ್ಲಿ ಅಲ್ಲಿ ಕುತ್ಕೊಳುತ್ತೆ. ಅದು ನಮ್ಮ ಹತ್ರನೂ ಆಗುತ್ತೆ ಒಂದೊಂದ್ಸಲಿ. ನೋಡಿ, ಇದೆಲ್ಲ ಇರೋದು ಪಾರಿವಾಳ ಸೇಲ್ಗೆ. ನೀವು ವಿಡಿಯೋ ನೋಡಿಲ್ಲ ಅಂದರೆ ನೋಡಿರಿ, ಮುಂಚೆಗಡೆ ಹಾಕಿದ್ದೀನಿ. ಇದು ವಿಡಿಯೋ ಮುಂಚೆನೇ ಹಾಕಿದ್ದೀನಿ. ಇದು ಬಂದು ನಿಮಗೋಸ್ಕರ ಸ್ವಲ್ಪ ಹೊಸ ಶೋಕ್ದಾರ್ ಇರ್ತಾರೆ, ಹೊಸ ಶೋಕಿ ಸ್ಟಾರ್ಟ್ ಮಾಡಿರ್ತಾರೆ, ಅವ್ರಿಗೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು ನಾನು, ಯಾವ ಥರ ಟ್ರೈನ್ ಮಾಡಬೇಕಂತ ಬಿಸ್ನೆಸ್ ಎಲ್ಲ. ಇವಾಗ ನೋಡ್ಬೋದು, ಎಲ್ಲ ನಾವು ಒಳ್ಳೆ ಕಲೆಕ್ಷನ್ ಅಕ್ಕಿಗಳು ಇಕ್ಕಿದ್ದೀವಿ. ಕಾಂಟ್ಯಾಕ್ಟ್ ಮಾಡ್ಬೋದು. ಕಾಂಟ್ಯಾಕ್ಟ್ ನಂಬರ್ ಬಂದು ನಾನು ಮುಂಚೆ ವೀಡಿಯೋದಲ್ಲಿ ಕೊಟ್ಟಿದ್ದೀನಿ, ಅಲ್ಲಿ ಹೋಗ್ರಿ. ನೀವು ಅಕ್ಕಿ ಇಸ್ಕೊಳ್ಬೇಕಂದ್ರೆ ಹೊಸ ಶೋಕಿ ಮಾಡೋಕ್ಕೆ ಇಲ್ಲಿಂದ ಇಸ್ಕೊಡ್ರಿ. ಒಳ್ಳೆ ಟೈಮಿಂಗ್ ಕೊಡುತ್ತೆ, ಒಳ್ಳೆ 100% ಅಕ್ಕಿ ರಿಸಲ್ಟ್ ಕೊಡುತ್ತೆ. ಆಮೇಲೆ ಇಷ್ಟೇ ಗೈಸ್, ಈ ಥರ ಮಾಡಿರಿ ನೀವು. ಆಮೇಲೆ ಹಾರಿಸಿದ್ರೆ ನಿಮ್ಮ ಪಾರಿವಾಳ ಖಂಡಿತ ನಿಮ್ಮ ಮನೆಗೆ ಬರುತ್ತೆ, 100% ನಾನು ಗ್ಯಾರಂಟಿ ಕೊಡ್ತೀನಿ. ಆಮೇಲೆ ನೀವು ನಮ್ಮ ಚಾನಲ್ಗೆ ಹೊಸ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿರಿ, ಆಮೇಲೆ ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ ಜೊತೆ. ಆಮೇಲೆ ಈ ಥರನೇ ವೀಡಿಯೋಸ್ ಬರ್ತಾ ಇರುತ್ತೆ, ನೋಡ್ತಾ ಇರ್ರಿ. ಆಮೇಲೆ ಸಮ್ಮರ್ ಸೀಸನ್ಗೆ ಈ ಥರ ಬಾಕ್ಸ್ ಬರುತ್ತೆ, ಇನ್ನೊಂದು ಟೈಪು. ಇದು ಊಟ ಹಾಕೋಕ್ಕೆ ಈ ಥರನೇ ನೀರು ಬಾಕ್ಸ್ ಬರುತ್ತೆ. ಅದು ಬಂದು ನಿಮಗೆ ಇಲ್ಲಿ ಲಿಂಕಲ್ಲಿ ಕಾಣಿಸ್ತೈತೆ, ಅಲ್ಲಿಂದ ನೀವು ಪರ್ಚೇಸ್ ಮಾಡ್ಬೋದು. ಯಾಕಂದರೆ ನಿಮ್ಮ ಅಕ್ಕಿಗೆ ಊಟ ಟೈಮ್ ಸಿಗ್ಬಿಡುತ್ತೆ. ಆಮೇಲೆ ಟೈಮ್ ಆಗಿ ನೀರು ಸಿಗುತ್ತೆ, ಡಿಹೈಡ್ರೇಷನ್ ಆಗೋಲ್ಲ, ಏನೂ ರೋಗ ಬರೋಲ್ಲ ಅಕ್ಕಿಗೆ. ಅದಕ್ಕೋಸ್ಕರ ನಾನು ಅಂತ ಇರೋದು. ನೀವು ಬೇಕಂದರೆ ಪರ್ಚೇಸ್ ಮಾಡ್ಬೋದು. ಇಲ್ಲಾಂದರೆ ನೀವು ಅಕ್ಕಪಕ್ಕ ಪೆಟ್ ಶಾಪ್ ಇರುತ್ತಾನೆ, ಅಲ್ಲಿಂದ ಹೋಗಿ ಪರ್ಚೇಸ್ ಮಾಡಿರಿ. ಇಲ್ಲಾಂದರೆ ನಿಮಗೆ ಸಿಗ್ತಾ ಇಲ್ಲ ಅಂದರೆ ಇಲ್ಲೈತೆ ನೋಡಿ ಲಿಂಕು, ಅಲ್ಲಿಂದ ಹೋಗಿ ಪರ್ಚೇಸ್ ಮಾಡಿರಿ. ಆಮೇಲೆ ಈ ಥರನೇ ನನ್ನ ಚಾನಲ್ ಸಪೋರ್ಟ್ ಮಾಡ್ತಾಯಿರಿ, ಶೇರ್ ಮಾಡ್ತಾಯಿರಿ ನಿಮ್ಮ ಫ್ರೆಂಡ್ ಜೊತೆ ಎಲ್ಲ. ಆಮೇಲೆ ಈ ಥರನೇ ಇನ್ನೂ ಒಳ್ಳೆ ವೀಡಿಯೋಸ್ ತರ್ತೀನಿ. ಆಮೇಲೆ ಲಾಫ್ಟ್ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ನಾವು. ಲಾಫ್ಟ್ ಮಾಡೋಕ್ಕೆ ಈ ರಂಜಾನ್ ಆದಮೇಲೆ ಸ್ಟಾರ್ಟ್ ಮಾಡೋಣ ಅಂತ ನಾನು ಲಾಫ್ಟು ಬಿಲ್ಡ್ ಮಾಡ್ತೀನಿ ನಾನು. ಈ ಥರನೇ ಸಪೋರ್ಟ್ ಮಾಡ್ತಾಯಿದ್ರೆ, ಈ ಥರನೇ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದೆ, ಇನ್ನೂ ಚೆನ್ನಾಗಿರುತ್ತೆ. ಆಮೇಲೆ ಪಟ್ಟಾಗಳು ಎಲ್ಲ ಐತೆ, ಸೆಲ್ಫ್ ಪುರ ಇದೆಲ್ಲ ಸೇಲ್ಗೆ ಐತೆ. ಮುಂಚೆ ವಿಡಿಯೋಲ್ಲಿ ನಾನು ಹಾಕಿಲ್ಲ ಸ್ವಲ್ಪ ಪಿಜನ್ಸ್ ಎಲ್ಲ, ಇವಾಗ ನೋಡ್ಕೊಂಡು ಬಿಡ್ರಿ. ಆಮೇಲೆ ನಿಮ್ಗೆ ಬೇಕಂದರೆ ಆ ಸ್ಕ್ರೀನ್ಶಾಟ್ ಕಳಿಸ್ರಿ ಆ ನಂಬರ್ಗೆ. ಮುಂಚೆ ವಿಡಿಯೋ ಹಾಕಿದ್ದೀನಿ ನನ್ನ ಸೇಲ್ಗೆ, ಇದೆಲ್ಲ ಸಿಕ್ಬಿಡುತ್ತೆ. ಆಮೇಲೆ ಅಷ್ಟೇ ಗೈಸ್, ವಿಡಿಯೋ ಎಂಡ್ ಮಾಡ್ತೀನಿ. ನಿಮಗೆ ಸಿಗ್ತೀನಿ ಬೇರೆ ವಿಡಿಯೋ ಅಲ್ಲಿ. ಬಾಯ್.